ನಾನು ರಾಜೇಶ್ ಅವರ ಎರಡನೇ ಹೆಂಡತಿಯಾಗಿದ್ದೆ. ಅವರ ಮೊದಲ ಹೆಂಡತಿ 5 ವರ್ಷದ ಹಿಂದೆ ತೀರಿ ಹೋಗಿದ್ದಳು. ನಾನು ಮದುವೆಯಾಗಿ ಯಾವತ್ತೂ ಗಂಡನ ಮನೆಗೆ ಬಂದಿದ್ದೆ, ಆವತ್ತೇ ನನ್ನ ಕಣ್ಣು ಪ್ರೀತಮ್ ಮೇಲೆ ಬಿತ್ತು. ಆವತ್ತಿನಿಂದಲೇ ನಾನು ಪ್ರೀತಮ್ ಕಡೆಗೆ ತುಂಬ ಆಕರ್ಷಿತಳಾದೆ. ಆದರೆ ಏನು ಮಾಡಲಿ, ನನ್ನ ಮದುವೆ ರಾಜೇಶ್ ಜೊತೆ ಆಗಿತ್ತು. ನನ್ನದು ಕೂಡ ಇದು ಎರಡನೇ ಮದುವೆ ಆಗಿತ್ತು. ನನ್ನ ಗಂಡ ಸತ್ತ ಮೇಲೆ ನಾನು ವಿಧವೆ ಆಗಿದ್ದೆ. ಈಗ ನನಗೆ 33 ವರ್ಷ. ನಾನು ಕೇವಲ 18 ವರ್ಷದವಳಿದ್ದಾಗಲೇ ನನ್ನ ಮದುವೆ ಭರತ್ ಜೊತೆ ಮಾಡಿಸಿದರು. ಅವನು ಯಾವುದೇ ಕೆಲಸ ಮಾಡುತ್ತಿರಲಿಲ್ಲ. ನೌಕರಿಗಾಗಿ ಆ ಕಡೆ ಈ ಕಡೆ ಓಡಾಡುತ್ತಿದ್ದ. ಅಲ್ಲಿ ಇಲ್ಲಿ ಯಾವುದಾದರೂ ಸಣ್ಣ ಪುಟ್ಟ ಕೆಲಸ ಮಾಡಿ ನಮ್ಮ ಜೀವನ ಸಾಗಿಸುತ್ತಿದ್ದ. ನನ್ನ ಅತ್ತೆ ದೊಡ್ಡ ಜಗಳಗಂಟೆ ಇದ್ದಳು. ಸಣ್ಣ ಸಣ್ಣ ತಪ್ಪುಗಳಿಗೆಲ್ಲ ನನಗೆ ತುಂಬ ಬೈಯುತ್ತಿದ್ದಳು. ಯಾವಾಗ ನೋಡಿದರೂ ಸಿಟ್ಟಿನಲ್ಲಿ ನನ್ನನ್ನು ಗುರಾಯಿಸುತ್ತಿದ್ದಳು. ನನ್ನ ಮದುವೆಯಾಗಿ ಇನ್ನು ಕೇವಲ 10 ತಿಂಗಳಾಗಿತ್ತು. ಒಂದು ರೋಡ್ ಆಕ್ಸಿಡೆಂಟಲ್ಲಿ ನನ್ನ ಗಂಡ ತೀರಿ ಹೋದ. ನನ್ನ ಗಂಡ ಸತ್ತ ಕೆಲವೇ ದಿನಗಳಿಗೆ ನನ್ನ ಅತ್ತೆ, ನೀನು ದೆವ್ವ, ಪಿಶಾಚಿ, ನನ್ನ ಮಗನನ್ನು ನುಂಗಿಬಿಟ್ಟೆ ಅಂತ ನನಗೆ ಹೊಡೆದು ಬಡೆದು ಮನೆಯಿಂದ ಹೊರಹಾಕಿದಳು. ನಾನು ತುಂಬ ಅಳುತ್ತಾ ತವರು ಮನೆಗೆ ಹೊರಟು ಹೋದೆ. ತವರು ಮನೆಯಲ್ಲಿ ನನ್ನ ತಂದೆ, ತಾಯಿ ಮತ್ತು ನನ್ನ ಅಣ್ಣನಿಗೆ ಭಾರವಾದೆ. ನಂತರ ನಾನು ಒಂದು ಪ್ರೈವೇಟ್ ಸ್ಕೂಲಲ್ಲಿ ಟೀಚರ್ ನೌಕರಿಗೆ ಸೇರಿಕೊಂಡೆ. ಈಗ ನನಗೆ ವಿಧವೆ ಜೀವನ ನಡೆಸುತ್ತಾ 15 ವರ್ಷಗಳು ಕಳೆದವು. ಹಿಂದಿನ ಕಾಲದಲ್ಲಿ ವಿಧವೆಯರಿಗೆ ಇನ್ನೊಂದು ಮದುವೆ ಆಗುವ ಅವಕಾಶವೂ ಇರಲಿಲ್ಲ. ಈಗಂತೂ ನಾನು ನನ್ನ ತಂದೆ ತಾಯಿಯೊಂದಿಗೆ ಇದ್ದೀನಿ. ಆದರೆ ಅವರು ಹೋದ ಮೇಲೆ ಏನು ಮಾಡಲಿ ಅಂತ ತುಂಬ ಯೋಚಿಸುತ್ತಿದ್ದೆ. ನಾಳೆ ನನ್ನ ಅಣ್ಣನ ಹೆಂಡತಿ ಬಂದ ಮೇಲೆ ಅವನು ನನಗೆ ಹೇಗೆ ನೋಡಿಕೊಳ್ಳುತ್ತಾನೋ, ಇದೇ ಚಿಂತೆ ನನಗೆ ಯಾವಾಗಲೂ ಸತಾಯಿಸುತ್ತಿತ್ತು. ನಾನು ತವರು ಮನೆ ಬಿಟ್ಟು ಒಬ್ಬಂಟಿಯಾಗಿ ಬೇರೊಂದು ಮನೆಯಲ್ಲಿ ಇರಲು ಯೋಚಿಸುತ್ತಿದ್ದೆ. ಆದರೆ ವಿಧವೆಯರಿಗೆ ಒಬ್ಬಂಟಿ ಜೀವನ ನಡೆಸುವುದು ತುಂಬಾ ಕಠಿಣವಾಗಿತ್ತು. ನನ್ನ ತಂದೆ ತಾಯಿಗೂ ನನ್ನ ಚಿಂತೆ ತುಂಬಾ ಕಾಡುತ್ತಿತ್ತು. ಅವರು ಕೂಡ ನನಗೆ ಇನ್ನೊಂದು ಮದುವೆ ಮಾಡಿಸಬೇಕು ಅಂತ ಯೋಚಿಸುತ್ತಿದ್ದರು. ಆದರೆ ಸಮಾಜದ ಸಂಪ್ರದಾಯ ಪದ್ಧತಿಗಳ ವಿರುದ್ಧ ಹೇಗೆ ಹೋಗುತ್ತಿದ್ದರು. ಆದರೆ ನಮ್ಮ ಹಳ್ಳಿಯ ಕೆಲವು ಹಿರಿಯ ಜನರು ರಾಜೇಶ್ ಅವರ ಸಂಬಂಧ ನನಗೋಸ್ಕರ ಮನೆಗೆ ಬಂದು ಅಪ್ಪನಿಗೆ ಹೇಳಿದರು. ರಾಜೇಶ್ ತುಂಬಾ ಶ್ರೀಮಂತ ಕುಟುಂಬದವ. ಅವನ ಅಣ್ಣ ಉಮೇಶ್ ಅವರ ಹೆಸರು ತುಂಬಾ ದೊಡ್ಡದಾಗಿತ್ತು. ಆದರೆ ಅವರಿಬ್ಬರು ಆಸ್ತಿ ವಿಷಯದಲ್ಲಿ ಜಗಳವಾಗಿ ಕಳೆದ 25 ವರ್ಷಗಳಿಂದ ಮಾತುಕತೆ ಬಿಟ್ಟಿದ್ದರು. ನನ್ನ ತಂದೆಗೆ ಈ ಎಲ್ಲ ವಿಷಯ ತಿಳಿದಿತ್ತು. ಜೊತೆಗೆ ರಾಜೇಶ್ 60 ವರ್ಷದವನಾಗಿದ್ದನು ಎಂಬುದು ಕೂಡ ತಿಳಿದಿತ್ತು. ಇವರಿಬ್ಬರ ಮದುವೆ ಹೇಗೆ ಸಾಧ್ಯವಾಗುತ್ತದೆ ಅಂತ ಅಂದರು. ಆಗ ಊರ ಹಿರಿಯರು ನನ್ನ ತಂದೆಗೆ ಕೇವಲ ಒಂದೇ ಮಾತು ಹೇಳಿದರು, ನಿನ್ನ ಮಗಳ ಜೀವನದ ಪ್ರಶ್ನೆ ಇದು, ಅವಳು ರಾಜೇಶ್ ಜೊತೆಗೆ ತುಂಬ ಸಂತೋಷವಾಗಿರುತ್ತಾಳೆ ಅಂತ. ಆಗ ನನ್ನ ತಂದೆ, ರಾಜೇಶ್ ನದಿಯ ದಡದಲ್ಲಿ ನಿಂತಿದ್ದಾನೆ, ಕೆಲವೇ ದಿನಗಳಲ್ಲಿ ಹರಿದು ಹೋಗುತ್ತಾನೆ, ಮತ್ತೆ ನನ್ನ ಮಗಳು ವಿಧವೆ ಆಗುತ್ತಾಳೆ ಅಂದರು. ಆಗ ಮತ್ತೆ ಹಿರಿಯರು ಹೇಳಿದರು, ನೋಡು ಶಂಕರ್, ನಿನ್ನ ಮಗಳು ವಿಧವೆ ಆಗಬಹುದು ನಿಜ, ಆದರೆ ರಾಜೇಶ್ನ ಆಸ್ತಿ ಅಂತಸ್ತಿಗೆ ಅವಳೊಬ್ಬಳೇ ಮಾಲೀಕಳಾಗುತ್ತಾಳೆ. ಎಲ್ಲವೂ ಇವಳಿಗೆ ಆಗುತ್ತಲ್ಲ ನೋಡು, ಯೋಚಿಸು ಒಂದು ಬಾರಿ ಅಂತ ಹೇಳಿದರು. ಇದೆಲ್ಲ ಆದ ಮೇಲೆ ನನ್ನ ಅಪ್ಪ ನನ್ನ ಹತ್ತಿರ ಬಂದು, ಗೀತಾ, ನಿನಗೋಸ್ಕರ ಒಂದು ಮದುವೆ ಸಂಬಂಧ ಬಂದಿದೆ ಎಂದರು. ನನಗೆ ಮೊದಲಿನಿಂದಲೇ ಎಲ್ಲ ತಿಳಿದಿತ್ತು. ಆದರೂ ಏನೂ ಗೊತ್ತಿರದವರ ಹಾಗೆ ಕೇಳಿದೆ, ಏನು ನನಗೆ ಸಂಬಂಧ? ಅದು ಹೇಗೆ ಸಾಧ್ಯ ಅಪ್ಪ? ಒಂದು ವಿಧವೆ ಹೆಣ್ಣು ಇನ್ನೊಂದು ಮದುವೆ ಮಾಡಿಕೊಳ್ಳಲು ಹೇಗೆ ಸಾಧ್ಯ ಎಂದೆ. ಹೌದು, ಎಲ್ಲವೂ ನಿಜ, ಆದರೆ ನೀನು ಇನ್ನೂ ಚಿಕ್ಕವಳು, ನಿನ್ನ ಈ ವಿಧವೆ ಜೀವನ ಇನ್ನು ಎಷ್ಟು ವರ್ಷಗಳು ಅಂತ ನಡೆಸುತ್ತೀಯಾ ಅಂತ ಯೋಚಿಸಿದರೆ ನನಗೆ ಭಯ ಆಗುತ್ತದೆ. ಮದುವೆ ಮಾಡಿಕೋ ಮಗಳೇ ಅಂತ ಅಂದರು. ನನಗೆ ಗೊತ್ತು ಅಪ್ಪ, ನೀವು ಆ ರಾಜೇಶ್ ಜೊತೆ ನನ್ನ ಮದುವೆ ಮಾಡಿಸಬೇಕೆಂದು ಯೋಚಿಸುತ್ತಿದ್ದೀರಾ ಅಂತ ಅಂದೆ. ಹೌದು ಮಗಳೇ, ಅವನಿಗೆ ಮದುವೆ ಆದರೆ ನೀನು ಸಂತೋಷದ ಜೀವನ ನಡೆಸಬಹುದು ಅಂತ ತನ್ನ ಮನಸ್ಸಿನ ಮಾತೆಲ್ಲ ನನ್ನ ಮುಂದೆ ಬಿಚ್ಚಿಟ್ಟರು. ಆಗ ನಾನು ಕೂಡ ತಂದೆ ತಾಯಿ ಬಗ್ಗೆ ಯೋಚಿಸಿ, ಆಯಿತು ಅಪ್ಪ, ನಾನು ಈ ಮದುವೆ ಮಾಡಿಕೊಳ್ಳಲು ತಯಾರಿದ್ದೇನೆ ಎಂದೆ. ನನ್ನ ತಂದೆ ತಾಯಿ ಈ ವಿಷಯ ಕೇಳಿ ತುಂಬಾ ಖುಷಿಪಟ್ಟರು. ನಂತರ ಕೆಲವೇ ದಿನಗಳಲ್ಲಿ ನನ್ನ ಮದುವೆ ರಾಜೇಶ್ ಜೊತೆಗೆ ನಡೆಯಿತು. ರಾಜೇಶ್ ಬಂಗಲೆಗೆ ಮದುವೆ ಮಾಡಿಕೊಂಡು ಬಂದಾಗ ಅಂಗಡಿಯಲ್ಲಿ ಕೆಲಸ ಮಾಡುವವರು ಬೇರೆಯೇ, ಮನೆಯಲ್ಲಿ ಕೆಲಸ ಮಾಡುವವರು ಬೇರೆಯೇ ಇದ್ದರು.
ಎಲ್ಲರೂ ವಯಸ್ಸಾದವರು ಇದ್ದರು. ಆದರೆ ಮನೆ ಕೆಲಸ ಮಾಡುವ ಪ್ರೀತಮ್ ಮಾತ್ರ ತುಂಬಾ ಸುಂದರವಾಗಿದ್ದ. ಅವನು ಯೌವನವಾಗಿದ್ದ. ನಾನು ರಾಜೇಶ್ ಜೊತೆ ಮಲಗಿದ್ದಾಗಲೆಲ್ಲ ಅವನು ಸ್ವಲ್ಪ ಸಮಯದಲ್ಲೇ ಶಕ್ತಿಹೀನನಾಗುತ್ತಿದ್ದ. ಆದರೆ ನನ್ನ ಗಂಡ ಭರತ ನನ್ನ ಜೊತೆ ಇಡೀ ರಾತ್ರಿ ಕಳೆಯುತ್ತಿದ್ದ. ನನ್ನ ಮೊದಲ ಗಂಡನ ಜೊತೆಗೆ ಸಿಕ್ಕ ಸುಖ ರಾಜೇಶ್ ಜೊತೆಗೆ ನನಗೆ ಸಿಗುತ್ತಿರಲಿಲ್ಲ. ರಾಜೇಶ್ ಹಲವಾರು ಬಾರಿ ಹೇಳುತ್ತಿದ್ದನು, ಗೀತಾ, ನೀನು ನನ್ನ ಎರಡನೇ ಹೆಂಡತಿ ಇದ್ದೀಯಾ. ವಯಸ್ಸಿನಲ್ಲಿ ನನ್ನ ಮಗಳಿಗೆ ಸಮಾನ. ನನ್ನ ಮೊದಲ ಹೆಂಡತಿಯಿಂದ ನನಗೆ ಮಕ್ಕಳಿದ್ದಿದ್ದರೆ ಅವರು ನಿನ್ನ ವಯಸ್ಸಿನವರಷ್ಟೇ ಇರುತ್ತಿದ್ದರು. ನಾನು ನಿನ್ನಿಂದ ಮಕ್ಕಳ ಆಸೆ ಇಟ್ಟುಕೊಳ್ಳುತ್ತೇನೆ. ನನಗೆ ಒಂದು ಮಗು ಕೊಡು ಅಂತ ಕೇಳಿದ. ಆಗ ನಾನು, ಮಕ್ಕಳನ್ನು ಹುಟ್ಟಿಸುವುದು ಕೇವಲ ನನ್ನ ಕೈಯಲ್ಲಿ ಇಲ್ಲ, ನಾನು ಎಲ್ಲವನ್ನು ನೋಡುತ್ತಿದ್ದೇನೆ ಅಂದೆ. ಆಗ ರಾಜೇಶ್, ಏನು ನೋಡುತ್ತಿದ್ದೀಯಾ ಅಂತ ಕೇಳುತ್ತಾ, ನೋಡು ಗೀತಾ, ನಾನು ತುಂಬ ಶಕ್ತಿಯಿಂದ ಎಲ್ಲವೂ ಮಾಡಲು ಪ್ರಯತ್ನಿಸುತ್ತೇನೆ. ಆದರೆ ಕೆಲವೇ ಕ್ಷಣಗಳಲ್ಲಿ ಶಕ್ತಿಹೀನನಾಗುತ್ತೇನೆ ಎಂದನು. ಏನೇ ಆಗಲಿ ನನಗೆ ಮಕ್ಕಳು ಬೇಕು ಎಂದನು. ಆಗ ನಾನು ಅವನ ಮಾತಿನ ಅರ್ಥವನ್ನು ತಿಳಿದುಕೊಂಡು ಮನೆ ಕೆಲಸದವ ಪ್ರೀತಮ್ ಜೊತೆ ಮಾತನಾಡಲು ಶುರು ಮಾಡಿದೆ. ನಾನು ಯಾವುದಾದರೂ ಒಂದು ನೆಪ ಮಾಡಿಕೊಂಡು ಮತ್ತೆ ಮತ್ತೆ ನನ್ನ ರೂಮಿಗೆ ಅವನಿಗೆ ಬರಲು ಹೇಳುತ್ತಿದ್ದೆ. ಹಲವಾರು ಬಾರಿ ನಾನು ಅವನಿಗೆ ಮುಟ್ಟುತ್ತಿದ್ದೆ. ನನ್ನ ಕಡೆ ಆಕರ್ಷಿತನಾಗುವ ಹಾಗೆ ಮಾಡುತ್ತಿದ್ದೆ. ಒಂದು ಗಂಡಸು ಎಷ್ಟೇ ಕಲ್ಲಿನ ಮನಸ್ಸಿನವನಿದ್ದರೂ ಇರಲಿ, ಆದರೆ ಒಂದು ಹೆಣ್ಣನ್ನು ನೋಡಿ ಒಂದಿಲ್ಲ ಒಂದು ದಿನ ಕರಗುತ್ತಾನೆ. ಹೀಗೆ ಒಂದು ದಿವಸ ಪ್ರೀತಮ್ ನನ್ನ ರೂಮಿಗೆ ಬಂದಾಗ, ಅಮ್ಮೋರೆ, ನೀವು ನನ್ನ ಮುಂದೆ ಎಲ್ಲ ಈ ರೀತಿ ಮಾಡಿದರೆ ನನಗೆ ಕಿಂಚಿತ್ತೂ ಹಿಡಿಸುವುದಿಲ್ಲ. ನೀವು ಯಾಕೆ ಈ ರೀತಿ ಮಾಡುತ್ತೀರಾ ಅಂತ ಕೇಳಿದ. ಅಯ್ಯೋ ಹುಚ್ಚ, ನಿನಗೆ ಇಷ್ಟು ತಿಳಿಯಲ್ವಾ? ನಾನು ನಗುತ್ತಾ ಹೇಳಿದೆ. ಅವನ ಹತ್ತಿರ ಹೋಗಿ ಅವನ ಕೆನ್ನೆಗೆ ಮುತ್ತಿಟ್ಟೆ. ನನಗೆ ಎಲ್ಲ ಅರ್ಥವಾಗುತ್ತದೆ, ಆದರೆ ಸಾಹೇಬ್ರು ಅಂದ. ಸಾಹೇಬ್ರು ಏನೂ ಹೇಳುವುದಿಲ್ಲ, ಅವರಿಗೆ ಯಾಕೆ ಹೆದರುತ್ತೀಯಾ ಅಂದೆ. ಆಗ ಪ್ರೀತಮ್ ಸ್ವಲ್ಪ ಭಯಭೀತನಾದ. ನಂತರ ನಗುತ್ತಾ ನನ್ನನ್ನು ಜೋರಾಗಿ ಹಿಡಿದುಕೊಂಡು ನನ್ನ ತುಟಿಗಳ ಮೇಲೆ ಅವನ ತುಟಿಗಳನ್ನಿಟ್ಟು ಚುಂಬಿಸಲು ಶುರು ಮಾಡಿದ. ನಾನು ಅವನಿಗೆ ಏನೂ ಅನ್ನಲಿಲ್ಲ. ಹೀಗೆ ಹಲವು ಬಾರಿ ನಾವು ಮಲಗಲು ಶುರು ಮಾಡಿದೆವು. ನಾನು ಕೆಲವೇ ತಿಂಗಳಲ್ಲಿ ಗರ್ಭಿಣಿಯಾದೆ. ರಾಜೇಶ್ ತುಂಬ ಸಂತೋಷಪಟ್ಟನು. ನನಗೆ ಮೊದಲ ಮಗುವೆ ಗಂಡಸು ಹುಟ್ಟಿತು. ಆವಾಗ ರಾಜೇಶ್ನ ಖುಷಿ ಮುಗಿಲೇರಿತು. ನಮ್ಮ ಮಗುವಿಗೋಸ್ಕರ ರಾಜೇಶ್ ಅವರು ಆಯಾಗೆ ಇಟ್ಟುಕೊಂಡಿದ್ದರು. ಮಗುವಿಗೆ ಅವಳೇ ನೋಡಿಕೊಳ್ಳುತ್ತಿದ್ದಳು. ನಾನು ಎಲ್ಲಿಗೆ ಹೋದರೂ ಕೂಡ ಅವಳನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತಿದ್ದೆ. ಹೀಗೆ ಒಂದು ದಿವಸ ಮಾರುಕಟ್ಟೆಗೆ ಹೋದಾಗ ಒಂದು ಅಂಗಡಿಯ ಬಾಗಿಲಲ್ಲಿ ಇನ್ನೂ ನಾನು ಹೋಗುತ್ತಿದ್ದೆ. ಅಲ್ಲಿ ಇಬ್ಬರು ಹೆಂಗಸರು ಮೊದಲಿನಿಂದಲೇ ಅಲ್ಲೇ ಇದ್ದರು. ನನ್ನನ್ನು ನೋಡಿ ಹಳ್ಳಗೆ ಮಾತನಾಡತೊಡಗಿದರು. ನೋಡು ನೋಡು, ಅವಳ ಕೈಯಲ್ಲಿರುವ ಮಗು ಅವಳ ಗಂಡ ರಾಜೇಶ್ನದು ಇಲ್ಲ. ಅವರ ಮನೆ ಕೆಲಸದವ ಪ್ರೀತಮ್ಮಿಂದ ಹುಟ್ಟಿದ ಮಗು ಅದು. ರಾಜೇಶ್ ಅಂದು ಮುದುಕ ಆಗಿಬಿಟ್ಟಿದ್ದಾನೆ. ಅವನ ಬಾಯಲ್ಲಿ ಹಲ್ಲಿಲ್ಲ. ಅವನು ಮಗು ಹೇಗೆ ಹುಟ್ಟಿಸುತ್ತಾನೆ ಅಂದಳು. ಇನ್ನೊಬ್ಬಳು, ಹೌದು ಹೌದು, ಇವರಿಬ್ಬರ ನಡುವೆ ವಯಸ್ಸಿನ ಅಂತರವು ತುಂಬಾ ಜಾಸ್ತಿ ಇದೆ. ಇವಳು ಹೇಗೆ ಅವನಿಗೆ ಮದುವೆಗೆ ಒಪ್ಪಿಕೊಂಡಳು? ಇವಳು ಮೊದಲಿನಿಂದಲೇ ವಿಧವೆ ಇದ್ದಳು. ಇವಳು ರಾಜೇಶನ್ನು ನೋಡಿ ಮದುವೆ ಆಗಿಲ್ಲ. ಅವನ ಅಂತಸ್ತು ಆಸ್ತಿಯನ್ನು ನೋಡಿ ಅವನಿಗೆ ಮದುವೆ ಆಗಿದ್ದಾಳೆ ಅಂತ ನನ್ನನ್ನು ನೋಡುತ್ತಾ ಹಲವಾರು ಮಾತು ಆಡುತ್ತಿದ್ದರು. ಅವರ ಇಷ್ಟೆಲ್ಲ ಮಾತುಗಳನ್ನು ಕೇಳಿ ನಾನು ಏನೂ ಖರೀದಿಸದೆ ಅಲ್ಲಿಂದ ವಾಪಸ್ಸು ಬಂದು ಕಾರಿನಲ್ಲಿ ಕುಳಿತೆ. ಕಾರಿನ ಡ್ರೈವರ್, ಯಾಕೆ ಅಮ್ಮೋರೆ, ಏನಾಯಿತು? ಅಂಗಡಿ ಒಳಗೆ ಹೋಗಿ ಇಷ್ಟು ಬೇಗ ಬಂದಿದ್ದೀರಿ, ಏನೂ ಖರೀದಿ ಕೂಡ ಮಾಡಲಿಲ್ಲ ಅಂತ ಕೇಳಿದ. ನಾನು ಅವನಿಗೆ ಏನೂ ಉತ್ತರಿಸದೆ ಬಂಗಲೆಗೆ ನಡಿ ಬೇಗ ಅಂತ ಆದೇಶ ಕೊಟ್ಟೆ. ಆಗ ಡ್ರೈವರ್ ಮತ್ತೆ ಏನೂ ಹೇಳಲಿಲ್ಲ. ಬಂಗಲೆಗೆ ಹೋದ ಮೇಲೆ ನಾನು ಕಾರಿನಿಂದ ಇಳಿಯುವಾಗ ಆ ಮತ್ತೆ ಡ್ರೈವರ್ ಕೇಳಿದ, ಅಮ್ಮೋರೆ, ನೀವು ಏನೂ ಖರೀದಿಸದೆ ಹಾಗೆ ಏಕೆ ಬಂದ್ರಿ ಅಂತ. ನನಗೆ ಮೂಡಿರಲಿಲ್ಲ, ಅದಕ್ಕೆ ಅಂದೆ. ಆಗ ಅವನು, ಮೂಡುಗೀಡು ಏನೂ ಇಲ್ಲ, ನನಗೆ ಎಲ್ಲ ಗೊತ್ತು ಅಂತ ನಗುತ್ತಾ ಉತ್ತರಿಸಿದ. ನನಗೆ ಸಿಟ್ಟು ಬಂದು, ನಿನಗೇನು ಗೊತ್ತು ಪ್ರತೀಕ್ ಅಂತ ಜೋರಾಗಿ ಕೇಳಿದೆ. ಅಲ್ಲಿರುವ ಮಹಿಳೆಯರು ಮಾತನಾಡುತ್ತಿರುವುದನ್ನು ನಾನು ಕೇಳಿಸಿಕೊಂಡೆ ಅಂದ. ಆವಾಗ ನಾನು, ಪ್ರತೀಕ್, ನೀನು ಮಿತಿಮೀರಿ ಮಾತನಾಡುತ್ತಿದ್ದೀಯಾ, ನಾಲಿಗೆ ಮೇಲೆ ಲಗಾಮು ಹಾಕು ಅಂದೆ. ಆಗ ಅವನು, ನನ್ನಿಂದ ತಪ್ಪಾಯಿತು, ಕ್ಷಮಿಸಿ, ಆದರೆ ಸತ್ಯ ಬಾಯಿಂದ ಹೊರಗೆ ಬಂದೇ ಬರುತ್ತದೆ ಎಂದನು. ಯಾವ ಸತ್ಯ ಹೊರಗೆ ಬರುತ್ತದೆ ಎಂದೆ. ಆಗ ಅವನು, ಆ ಇಬ್ಬರು ಹೆಣ್ಣು ಮಕ್ಕಳು ಹೇಳಿದ ಹಾಗೆ ಈ ಮಗು ಸಾಹೇಬ್ರದು ಅಲ್ಲ, ಮನೆ ಕೆಲಸದವ ಪ್ರೀತಮಿಂದ ಹುಟ್ಟಿದ್ದು ಅಂದ.
ಆಗ ನನಗೆ ಮತ್ತಷ್ಟು ಸಿಟ್ಟು ಬಂದು, ನೋಡು ಪ್ರತೀಕ್, ನೀನು ಕಾರ್ ಡ್ರೈವರ್, ಮನೆ ಕೆಲಸದವ, ನಿನ್ನ ಲಿಮಿಟ್ ಕ್ರಾಸ್ ಮಾಡಬೇಡ ಅಂತ ಹೇಳಿ ಕಾರ್ ಇಳಿದು ಮನೆಗೆ ಹೋದೆ. ಸ್ನೇಹಿತರೆ, ನನಗೂ ಸತ್ಯ ಗೊತ್ತಿತ್ತು. ಆದರೆ ಏನು ಮಾಡೋದು, ಸತ್ಯ ಕಹಿಯಾಗಿರುತ್ತದೆ. ಡ್ರೈವರ್ ಹೇಳಿದ್ದು ಎಲ್ಲವೂ ನಿಜವೇ ಆಗಿತ್ತು. ಆದರೆ ಏನು ಮಾಡೋದು, ಇದೇ ನನ್ನ ನಿಜ ಜೀವನವಾಗಿತ್ತು. ನನ್ನ ಗಂಡನೇ ಎಲ್ಲದಕ್ಕೂ ಪರ್ಮಿಷನ್ ಕೊಟ್ಟ ಮೇಲೆ ನಾನು ಏನು ಮಾಡಲಿ? ಸ್ನೇಹಿತರೆ, ನಿಮಗೆ ಈ ಕತೆ ಬಗ್ಗೆ ಯಾವ ಅಭಿಪ್ರಾಯ ಇದೆ ಎಂಬುದನ್ನು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಇಂಟ್ರೆಸ್ಟಿಂಗ್ ಸ್ಟೋರೀಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.